ಲಲಿತಾ, ನಾನು ಏನು ಪ್ಲ್ಯಾನ್ ಮಾಡೀನಂದ್ರೆ ಒಂದು ಕಾರ್ ತೊಗೊಂಡು ನಾವು 4 ಜನ ಹೋಗಿ ಬಂದುಬಿಟ್ರೆ ಹೆಂಗೆ. ಈಗ ಬಸ್ಸಿಗೆ ಹೋದ್ರೆ ಅಲ್ಲಿ ಇಳಿ ಇಲ್ಲಿ ಇಳಿ ಮತ್ತು ಅಲ್ಲಿಂದ ಕಾರ್ ತಗೋ, ಯಾವ್ದಾರ ಒಂದು ಗಾಡಿ ತಗೋ, ಅಡ್ಡಾಡು ಹಂಗಾಗುತ್ತೆ. ಅದ್ರ ಬದಲು ನಾವು ಇಲ್ಲಿಂದ ಒಂದು ಕಾರ್ ತೊಗೊಂಡು ಹೋಗ್ಬಿಟ್ರೆ ಆರಾಮ ಮಸ್ತ್ 4 ಜನ ಕಾರ್ನಾಗ ಹೋಗಿ ಬರ್ಬೋದಿಲ್ಲ, ಹೌದಿಲ್ಲ? ಹ್ಞೂ, ಹೋಗಿ ಬರ್ಬೋದು ಬಿಡು. ನೀನು ಹೇಳೋದು ಸರಿನೇ ಐತಿ. ಆದ್ರೆ ಕಾರಿಗಂದ್ರೆ ಭಾಳ ದುಡ್ಡು ಆಕೈತನ್ಲಿ. ಹ್ಞೂ, ಕೇಳಂತಡಿ. ಇವರು ನಮ್ಮ ಮನೆಯವರಿಗೆ ಅವರ ಪರಿಚಯದವರು ಫ್ರೆಂಡಿಂದ ಒಂದು ಕಾರ್ ಐತಂತ. ಆ ಕಾರ್ ಇಸ್ಕೊಂಡು ಅದಕ್ಕೆ ಪೆಟ್ರೋಲ ಡೀಸೆಲ್ ಯಾವುದೋ ಒಂದು ನಾವು ಹಾಕ್ಸ್ಕೊಂಡು ಹೆಂಗೆ ನನ್ನ ಗಂಡಗೂ ಕಾರ್ ಹೊಡ್ಯಕ್ಕೆ ಬರುತ್ತಾ, ಅವ್ರ ಡ್ರೈವ್ ಮಾಡ್ತಾರೆ, ಅವರಿಬ್ಬರು ಮುಂದೆ ಕೂತಾರ, ನಾವಿಬ್ಬರು ಹಿಂದೆ ಕೂತು ಆರಾಮ ಮಸ್ತ್ ಹೋಗ್ಬೋದು, ಹೌದಿಲ್ಲ? ಪೆಟ್ರೋಲಿಗೆ ಈಗ ಬಸ್ಸಿಗೆ ಅಲ್ಲಿ ಗಾಡಿಗೆ ಅದಕ್ಕಿಂತ ಬಡಿಯೋ ದುಡ್ಡನ್ನು ಇಲ್ಲಿ ನಾವು ಪೆಟ್ರೋಲಿಗೆ ಹಾಕ್ಬಿಟ್ರೆ ಮುಗೀತಲ್ಲ, ಹೌದಿಲ್ಲ? ಹಿಂಗಾದ್ರೆ ಸರಿ ನೋಡು. ಯಾಕಂದ್ರೆ ಈಗ ಒಂದು ಮನೆಯನ್ನಾರ ಕಾರ್ ಡ್ರೈವ್ ಮಾಡಿಬಿಡ್ತಾರ, ಅದ್ರದ್ದೊಂದು ಚಿಂತೆ ಇರಂಗಿಲ್ಲ. ಆಮೇಲೆ ಅಲ್ಲಿ ಇಲ್ಲಿ ಅಡ್ಡಾಡಿದ ಬದಲು ನಾವು ಈದ ಕಾರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು, ನಮ್ಮ ಕೈಯನ್ನಲ್ಲ ಗಾಡಿ, ಹೌದಿಲ್ಲ? ನೀನು ಹೇಳೋದ ಬರೋಬ್ಬರಿ ಐತಿ. ಇವತ್ತು ಬರಲಿ ತಡಿ, ಇವರಿಬ್ರು ಬಂದ ತಕ್ಷಣ ಮೊದಲು ಇದೇ ವಿಷಯನ ಮಾತಾಡ್ಬಿಡೋಣ, ಹೌದಿಲ್ಲ? ಹಂಗೆ ಮಾಡೋಣ. ಅಂದಂಗೆ ನನ್ನ ತಲೆ ಈಗ ಒಂದು 3,000 ರೂಪಾಯಿ ಐತಿ ಅಷ್ಟು. ನಿನ್ನ ತಲೆನೂ ಐತನ ಒಂದು 3-4 ಸಾವಿರ ರೂಪಾಯಿ. ಯಾಕಂದ್ರೆ ಪೆಟ್ರೋಲಿಗೆ ಬೇಕಾಕತಿ ಒಂದು 4,000 ರೂಪಾಯಿ. ಅಲ್ಲಿ ದೇವಸ್ಥಾನದಾಗ ಊಟ ಎಲ್ಲ ಇರ್ತೈತಿ. ಅವಾಗ ಒಂಚೂರು ಚಹಾ ಕುಡಿಯೋಕೆ, ನಾಷ್ಟ ಮಾಡೋಕಂದ್ರೆ ಮತ್ತೊಂದು 2,000 ರೂಪಾಯಿ ಬೇಕು. ನಿನ್ನ ಹತ್ರ ಐತನ ಏನು? ನಾನು ಅವನ್ನ ತಲಿಸ್ಕೊಲ್ಲ ರೊಕ್ಕನ. ಬೇಡ ಬೇಡ, ಚಿಗುಂತಲೇನು ಕೇಳಕ್ಕೆ ಹೋಗ್ಬೇಡ. ಇದು ನಾವು ಹೊಂಟಿರೋದು, ಇದು ಖರ್ಚನ್ನೆಲ್ಲ ನಾವು ನಿಭಾಯಿಸೋಣ. ಈಗ ಹೆಂಗೋ ಬಟ್ಟಿದು ನೀನು ನೋಡ್ಕೊಂಡೆ, ನಿಂತೇನು ಒಂದು 3,000 ರೂಪಾಯಿ ಐತಾ, ನಾನು ಒಂದು ಹೆಂಗಾರ ಮಾಡಿ ಒಂದು 5,000 ರೂಪಾಯಿ ಜೋಡಿಸ್ತೀನಿ. ಆಮೇಲೆ ಇವರು ಗಂಡ್ಮಕ್ಳು ಅದಾರಲ್ಲ, ಈ ಹೆಂಗೋ ಹೊಲ್ದಂದು ರೊಕ್ಕ ಬರ್ತೈತಿ, ಅವ್ರು ಒಂಚೂರು ರೊಕ್ಕ ಜೋಡಿಸ್ಲಿ, ಯಾಕೆ ಹೋಗ್ಬಿಡ್ತೈತಿ, ಆರಾಮಾಗಿ ಹೋಗಿ ಬರ್ಬೋದು, ಹೌದಿಲ್ಲ? ಒಂದು 3 ದಿನ. ಹಂಗೆ ಮಾಡೋಣ. ಮೊದಲು ಈ ವಿಷಯನ ಇವ್ರ ತಲೆ ಮಾತಾಡಿ ಕ್ಲಿಯರ್ ಮಾಡ್ಕೊಂಬಿಡ್ಬೇಕು. ಇಲ್ಲಾಂದ್ರೆ ಆಮೇಲೆ ಲಾಸ್ಟಿಗೆ ರಾಗ ಹೇಳ್ಕೊಂತ ಕುತ್ಕೊಂಡ್ಬಿಡ್ತಾರೆ. ಅಂದಂಗೆ ಉಳಿದಿದ್ದು ಬಟ್ಟೆ ಎಲ್ಲ ಯಾವಾಗ ಬರ್ತಾವೆ? ಈ ಬರೀ ನಿನ್ನೊಂದು ಜೊತೆ ನಂದೊಂದು ಜೊತೆ 2 ಜೊತೆ ಬಂದಾವು, ಉಳ್ಕಿದ್ದೆಲ್ಲ ಯಾವಾಗ ಬರ್ತಾವೆ? ಬರ್ತಾವೆ ಇವತ್ತು ನಾಳೆದ್ರಾಗ ಬರ್ತಾವೆ ತಗೋ. ನಾವು ಊರಿಗೆ ಹೋಗೋಷ್ಟಿಗೆ ಎಲ್ಲ ಬಟ್ಟೆನೂ ಬರ್ತಾವೆ. ನೀ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹ್ಞೂ ಯವ್ವ, ಮತ್ತು ನಾವು ಆ ಕಡೆ ಹೋದ್ವಿ, ನಾವು ಬಟ್ಟೆನ ಆರ್ಡ್ರ್ ಮಾಡಿದ್ವು, ಆಮೇಲೆ ಇಲ್ಲಿ ಬಂದ್ವಂದ್ರೆ ಬಂದಿದ್ದು ವೇಸ್ಟ್. ಮತ್ತು ಆ ವಿಷಯ ಮನ್ಯಾಗ ಗೊತ್ತಾತಂದ್ರೆ ಅದಕ್ಕೊಂದಿಷ್ಟು ಜಗಳ. ಯಪ್ಪ, ಈ ರಾಮಾಯಣ ಎಲ್ಲ ಎದಕ್ಕೆ ಬೇಕು? ಅದಕ್ಕೆ ಕೇಳಾಕೊಂತೀನಿ ನಿನಗೆ. ನೀನೇನು ತಲೆ ಕೆಡ್ಸ್ಕೊಬೇಡ. ಈ ನಾಳೆ ನಾಡ್ದಾಗ ಎಲ್ಲ ಬಟ್ಟೆ ಬರ್ತಾವೆ. ಬಡ ಎಲ್ಲರೂ ತೊಗೊಂಡಿಟ್ಕೊಂಡು ಮುಂದಿನ ವಾರದಾಗ ಇವ್ರು ಯಾವಾಗ ತರಕಾರಿ ಹರಿತಾರೆ ಅನ್ನೋದು ನೋಡಿ, ತರಕಾರಿ ಹರಿದಿದ್ದು ಬಡ ಹರಿದು ಆದ್ರೆ ಅವತ್ತು ಸಂಜೆ ಮುಂದೆ ಬಿಟ್ಬಿಡೋಣಂತ, ಹೌದಿಲ್ಲ? ಬೇಕಾರೆ ಅವತ್ತಿನಂಗೆ ನಾವು ಹೋಗ್ಬಿಡೋಣ. 4 ಗಂಟೆ 5 ಗಂಟೆ ಸುಮಾರು ಹೊಲ್ದಾಗಿದ್ದು ಬಿಟ್ರೆ ಬಡ ಸಂಜೆ 3 ಗಂಟೆ 4 ಗಂಟೆನಷ್ಟು ಎಲ್ಲ ತರಕಾರಿ ಎಲ್ಲ ಹರಿಯೋದಾಗ್ಬಿಟ್ರೆ ಬಡ ಮನೆಗೆ ಬಂದು ಬೇಕಾರೆ ಈ ಸಲ ಮಾವರು ಹೋಗಾರನ ಇಲ್ಲ ಯಾರು ಹೋಗಾರನ ಕಳಿಸ್ಬಿಡಕ್ಕೆ ಬರ್ತೈತೆ. ತರಕಾರಿ ಬಡ ಬಂದು ಮನೆಗೆ ಬಂದು ಸ್ನಾನ ಮಾಡಿ ರೆಡಿ ಮಾಡಿ 5-5:30 ಬಿಟ್ಬಿಟ್ರೆ ಚಲೋ ಆಗ್ಬಿಡ್ತೈತಿ, ಹೌದಿಲ್ಲ? ಹಂಗೂ ಮಾಡ್ಬೋದು ನೋಡ್ಲಿ. ಹಂಗೆ ಮಾಡಿದ್ರೆ ಹತ್ತಡಿ. ಏನು ಅಕ್ಕ ತಂಗಿಯವ್ರ ಮಾತುಕತೆ ಭಾಳ ಜೋರು ನಡೆದೈತಿ. ರೀ, ಈಗ ಬಂದ್ರೇನು? ಚಲೋ ಆತ ಬರ್ರಿ. ಇಷ್ಟು ತನಕ ನಿಮ್ಮನ್ನ ನೆನೆಸ್ಕೊಳಕ್ಕೆ ಕುಂತಿದ್ವಿ, ಅಷ್ಟ್ರಾಗ ನೀವೇ ಬಂದ್ರಿ ನೋಡ್ರಿ. ನಿಮ್ಮಿಬ್ಬರಿಗೂ 100 ವರ್ಷ ಆಯಸ್ಸು. ಏನವ ನಮ್ಮನ್ನ ನೆನೆಸ್ಕೊಳಕ್ಕೆ ಕುಂತೀರಂದ್ರೆ ನಮಗೇನೋ ಕಾದಂಗೈತಿ. ಅಯ್ಯ ಹಂಗೇನಿಲ್ರಿ. ಮೊದಲಿಗೆ ನಾವು ಏನೋ ವಿಷಯ ಹೇಳಾಕೊಂತೀವಿ, ಸೀರಿಯಸ್ ಆಗಿ ಕೇಳ್ರಿ ನೀವಿಬ್ಬರು. ಹ್ಞೂ ರೀ, ನಾವೇನೋ ಒಂದು ಪ್ಲ್ಯಾನ್ ಮಾಡೀವಿ, ನೀವು ಆ ಪ್ಲ್ಯಾನಿಗೆ ಒಪ್ಕೊಳ್ಳೇಬೇಕು. ಹಂಗೆ ಒಪ್ಕೊಂಡ್ರೆ ಆರಾಮಾಗಿ 3 ದಿನ ನಿಶ್ಚಿಂತೆಯಾಗಿ ಹೋಗಿ ಬರ್ಬೋದು. ಸವಿ, ಏನನ್ನದು ಹೇಳಲಿ ನೀನು? ರೀ, ಹೆಂಗೆ ನಿಮ್ದು ಫ್ರೆಂಡಿಂದ ಒಂದು ಕಾರ್ ಐತಂತ ಅಂದಿದ್ರಲ್ಲ, ಅದ ಕಾರ್ ಇಸ್ಕೊಂಡ್ಬಿಡನ್ರಿ. ಪೆಟ್ರೋಲು ಅದು ಹೆಂಗೋ ನಿಮಗೂ ಕಾರ್ ಹೊಡ್ಯಾಕೆ ಬರುತ್ತಾ, ಮಾವರಿಗೂ ಒಂದು ಸ್ವಲ್ಪ ಹೊಡ್ಯಾಕೆ ಬರ್ಬೋದು. ಆರಾಮ ಕಾರ್ ತೊಗೊಂಡು ಹೋಗ್ಬಿಟ್ವಿ ಅಂದ್ರೆ ಆರಾಮ ಎಲ್ಲಿ ಬೇಕಾದ್ರೆ ಹೋಗೋದು. ನಮ್ಮ ಕೈಯನ್ನು ಗಾಡಿ ಬಡ ಎಲ್ಲನೂ 3 ದಿನದಾಗ ಎಲ್ಲ ಊರು ನೋಡ್ಕೊಂಡು ವಾಪಸ್ ಬರಕ್ಕೆ ಬರ್ತೈತಿ. ಪೆಟ್ರೋಲ್ ಅಷ್ಟು ಹಾಕ್ಸೋದು, ಹೌದಿಲ್ಲ? ಅಲ್ಲಿ ಇಲ್ಲಿ ಗಾಡಿಗೆ ಬಸ್ಸಿಗೆ ಟ್ರೈನಿಗೆ ಬಡಿಯೋ ರೊಕ್ಕನ ಇದೇ ಪೆಟ್ರೋಲಿಗೆ ಬಡಿತೀವಿ, ಹೌದಿಲ್ಲ ರೀ? ಹ್ಞೂ ರೀ, ನಮಗಂತೂ ಈ ಪ್ಲ್ಯಾನ್ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತ್ರಿ. ನೀವು ಅಂದಂಗೆ ತರಕಾರಿ ಯಾವಾಗ ಹರಿತೀನಿ ಅನ್ನೋದು ಹೇಳ್ರಿ. ನೀವು ಹರಿಯೋದಿನ ಬಡ ನಾವು ಮುಂಜಾನೆ 4ಕ್ಕೆ ಇದ್ದು ಮನ್ಯಾಗ 5 ಗಂಟೆನಷ್ಟಿಗೆ ಹೊಲ್ದಾಗಿದ್ವಿ ಅಂದ್ರೆ ಬಡ ಎಲ್ಲ ತರಕಾರಿ ಹರಿದು ಬಿಟ್ವಿ ಅಂದ್ರೆ ಸಂಜೆ 4 ಗಂಟೆನಷ್ಟಿಗೆ ಹರಿಯೋದು ತುಂಬೋದು ಎಲ್ಲ ಆಗ್ಬಿಡ್ತೈತಿ. ಅಲ್ಲಿಂದ ಗಾಡಿನ ಅವತ್ತೊಂದು ದಿನ ಬೇಕಾದ್ರೆ ಮಾವರಿಗೆ ಇಲ್ಲ ನಿಮ್ಗೆ ಯಾರು ಪರಿಚಯದವರಿಗೆ ಕಳಿಸ್ಬಿಡೋಣಂತ. ಅವರು ಮಾರ್ಕೊಂಬರ್ತಾರೆ, ರೊಕ್ಕ ಎಲ್ಲ ತಂದು ಕೊಡ್ತಾರೆ ಮನ್ಯಾಗ ಮಾವರ ಕೈಯಾಗ. ನಾವು ಬಡ ಅಲ್ಲಿ ಹರಿದೆಲ್ಲ ಮುಗಿಸಿ ಮನೆಗೆ ಬರೋಷ್ಟಿಗೆ 4:30-5 ಗಂಟೆ ಆಕೈತಿ. ಬಡ ಬಂದರೆ ಜಳಕ ಮಾಡಿ 6 ಗಂಟೆನಷ್ಟಿಗೆ ಬಿಟ್ವಿ ಅಂದ್ರೆ ಮಸ್ತ್ ರಾತ್ರಿ ಹೋಗಿ ಯಾವ್ದಾರ ಒಂದು ಊರು ಸೇರ್ಕೋತೀವಿ. ಬಡ ಮುಂಜಾನೆ ಇದ್ದಾರೆ ಅಲ್ಲೇ ಎಲ್ಲ ಸುತ್ತಮುತ್ತಲ ಊರೆಲ್ಲ ನೋಡಕ್ಕೆ ಬರ್ತೈತಿ. ಹೆಂಗೈತ್ರಿ ನಮ್ಮ ಪ್ಲ್ಯಾನ್? ಮಸ್ತ್ ಐತಿಲ್ಲ? ಹಿಂಗೆ ಮಾಡೋದ್ರಲ್ಲ. ನಾವಂತೂ ಈಗಾಗಲೇ ಎಲ್ಲ ತಯಾರಿ ಮಾಡ್ಕೊಳಕ್ಕೆ ಕುಂತೀವಿ. ನೀವು ಏನು ತಲೆ ಕೆಡ್ಸ್ಕೊಬೇಡ್ರಿ. ರೊಕ್ಕದ ನಾನು ಒಂದು ಸ್ವಲ್ಪ ಜೋಡ್ಸ್ಕೊಳಕ್ಕೆ ಕುಂತೀನಿ, ಲಲಿತಾ ಒಂದು ಸ್ವಲ್ಪ ಜೋಡ್ಸ್ಕೊಳಕ್ಕೆ ಕುಂತಾಳ. ಆಮೇಲೆ ಅಲ್ಲಿ ಸಣ್ಣ ಪುಟ್ಟ ಊಟಕ್ಕೆ ನಾಷ್ಟಕ್ಕೆ ಅದಕ್ಕೆಲ್ಲ ನೀವು ಜೋಡ್ಸ್ಕೋಬೇಕು ನೋಡ್ರಿ.
ನೀವು ಯಾವಾಗ ಹೋಗೋದು ಅಂತ ಹೇಳಿದ್ರಿ ಅಂದ್ರೆ ಇಲ್ಲಿ ಮನ್ಯಾಗ ಊಟದ ಒಂದು ವ್ಯವಸ್ಥೆ ಮಾಡಿಟ್ಟು ನಮಗೂ ಬೇಕಾರೆ ಈ ಕಾರ್ನಾಗ ಹೆಂಗೋ ಹೊಂಟು ಹೋಗ್ತೀವಲ್ಲ ನಮಗೇನಾರು ತಿನ್ನಕ್ಕೆ ಸ್ವಲ್ಪ ಅವು ಇವು ಹಚ್ಕೊಳಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀವಿ. ಒಂದು 2 ದಿನ 3 ದಿನ ಮುಂಚೆ ಹೇಳಿಬಿಡ್ರಿ ನಮಗೆ, ಎಲ್ಲ ವ್ಯವಸ್ಥೆ ಮಾಡ್ಕೊಳಕ್ಕೆ ನಮ್ಗೆ ಒಂದು ಸ್ವಲ್ಪ ಟೈಮ್ ಸಿಗ್ತೈತಿ. ಲಲಿತಾ, ಅದು ಇದೇ ವಿಷಯ ಸಲುವಾಗಿನ ಮಾತಾಡಕ್ಕಂತ ಬಂದಿದ್ವಿ ನಾವಿಬ್ರು. ಹೌದನ್ರಿ ಮಾವ್ರೆ, ಚಲೋ ಆತಲ್ಲ, ಹೇಳ್ರಿ ಏನನ್ನದು. ನಿಮಗೂ ಏನಾರ ನಮ್ಗಿಂತ ಚಲೋ ಪ್ಲ್ಯಾನ್ ಬಂದ್ರೆ ಅದನ್ನು ಬೇಕಾರೆ ನಾವು ನೋಡಕ್ಕೆ ಬರ್ತೈತಿ, ಹೌದಿಲ್ಲ? ಒಟ್ಟಿನಲ್ಲಿ ಯಾವುದು ನಮ್ಗೆ ಚಲೋ ಅನ್ಸುತ್ತೆ, ಯಾವುದು ದುಡ್ಡು ಕಮ್ಮಿ ಖರ್ಚಾಗುತ್ತೆ, ಆರಾಮಾಗಿ ಎಲ್ಲ ಜಾಗ ನೋಡ್ಕೊಂಬರೋಕ್ಕಾಗತ್ತೆ ಅಂಥದ್ದು ನೋಡಿದ್ರತ್ತೆ. ಹೇಳ್ರಿ ನಿಮ್ದು ಪ್ಲ್ಯಾನ್ ಏನೈತೆ ಅನ್ನೋದು. ಅದು ಇವಾಗ ಸದ್ಯಕ್ಕೆ ಇನ್ನೊಂದು 2 ತಿಂಗಳು ಇದು ಟ್ರಿಪ್ಪಿಗೆಲ್ಲ ಹೋಗೋದು ಕ್ಯಾನ್ಸಲ್ ಮಾಡೋಣ. 2 ತಿಂಗಳಾದಮೇಲೆ ಪಕ್ಕ ನಿಮ್ಮಿಬ್ರು ನೀವೆಲ್ಲಂತೀರಿ ಅಲ್ಲಿಗೆ 4 ದಿನ 5 ದಿನ ಕರ್ಕೊಂಡು ಹೋಗ್ತೀವಂತ ನಾವು. ಇವಾಗ ಸದ್ಯಕ್ಕಷ್ಟು ಒಂದು ಸ್ವಲ್ಪ ನಾವು ಟ್ರಿಪ್ಪಿಗೆ ಹೋಗೋದನ್ನು ಮುಂದಕ್ಕೆ ಹಾಕಂಡ್ರೆ. ಹ್ಞೂ ಅತ್ತಿಯಮ್ಮ, ಅದು ಏನಾಗ್ಬಿಟ್ಟೈತೆ ಅಂದ್ರೆ ಹೊಲದಾಗ ತರಕಾರಿ ಎಲ್ಲ ಬರಾಕೊಂಡ್ಬಿಟ್ಟವಲ್ಲ. ಈ ಎಷ್ಟೊತ್ತಿದ್ರೂ ನಾವು ತರಕಾರಿನ ಒಂದಿನ ಬಿಟ್ಟು ಒಂದಿನ ಹರಿಲೇಬೇಕು. ಅದು ಅಲ್ಲದೆ ಇವಾಗ ಯಾರ ಮೇಲೇನೂ ಬಿಟ್ಟು ಹೋಗಂಗಿಲ್ಲ. ಮತ್ತು ಸುಮ್ಮನೆ ಅಪ್ಪಗೂ ಸುಮ್ಮನೆ ಕಷ್ಟ, ಅವ್ರನ್ನ ನೀವು ಕರ್ಕೊಂಡು ಬಂದು ಹರಿಸೋದು. ಅದಕ್ಕೋಸ್ಕರ ಅದು ಅಲ್ಲದೆ ಈ ಸಲ ಪ್ರತಿ ಸಲ ತರಕಾರಿ ಎಲ್ಲ ಚಲೋನ ಬರ್ತಿಲ್ಲ ಇತ್ತು. ಈ ಸಲ ದೇವ್ರ ದಯೆಯಿಂದ ನಿಮ್ಮಿಬ್ಬರು ಕಾಲ್ಗುಣದಿಂದ ತರಕಾರಿ ಚಲೋ ಬಂದೈತಿ. ಈ ಟೈಮ್ನಾಗ ನಾವು ಅದನ್ನೆಲ್ಲ ಬಿಟ್ಟು ಹೋದ್ರೆ ಅದು ನಮ್ಮ ಸೊಕ್ತನ ಆಗ್ಬಿಡ್ತೈತಿ. ಆಮೇಲೆ ಏನಂತಾರಲ್ಲ, ಕೈ ಬಂದಿತ್ತು ಬಾಯಿಗೆ ಬರ್ಲಾರ್ದಂಗೆ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ಟ್ರಿಪ್ ಹೋಗೋಣ, ನಿಮ್ಮಿಬ್ಬರೂ ನಾವು ಕರ್ಕೊಂಡು ಹೋಗಲ್ಲ ಅಂತ ಏನಿಲ್ಲ. ಆದರೆ ಇನ್ನೊಂದು 2 ತಿಂಗಳು ನಮಗೆ ಟೈಮ್ ಕೊಡ್ರಿ. 2 ತಿಂಗಳು ಆಗೋಷ್ಟಿಗೆ ಈ ತರಕಾರಿ ಎಲ್ಲ ಜವಳ ಆಗ್ಬಿಡುತ್ತೆ. ಆ ಜವಳ ಆದಮೇಲೆ ಆರಾಮಾಗಿ ನಾವೆಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಬಂದು ಮತ್ತು ಮುಂದಕ್ಕೆ ಬಿತ್ತೋದ ಕಡೆ ನಾವು ಯೋಚನೆ ಮಾಡ್ತೀವಂತ. ಇನ್ನು 2 ತಿಂಗಳು ನಮಗೆ ಟೈಮ್ ಕೊಡ್ರಿ. ಈಗ ಹೆಂಗೋ ಚಲೋ ಆಗಿ ಆಗಲೇ ಒಂದು 15 ದಿನ ಆಗೈತಿ. ಇನ್ನೊಂದು 2 ತಿಂಗಳದಾಗ ಈ ಪೀಕ್ ಎಲ್ಲ ಮುಗಿದೋಗ್ಬಿಡ್ತೈತಿ. ಅವಾಗ ನಮಗೂ ಚಿಂತೆ ಇರಲ್ಲ. ನಾವು ನಿಮ್ಮ ಜೊತೆ ಬಂದ್ವಿ ಅಂದ್ರೆ ನಮಗೂ ಈ ಕಡೆ ಲಕ್ಷಣ ಇರೋಂಗಿಲ್ಲ. ಹೊಲದ ಕಡೆ ತರಕಾರಿ ಹರಿಯೋದೈತಪ್ಪ, ಅಲ್ಲಿ ಏನಾಯ್ತು ಏನಪ್ಪ ಹಿಂಗೆ ಮಾಡೋಕಂತಾನೆ ಏನು ಅನ್ನೋದು ಬರೀ ಇದೇ ಚಿಂತೆ ಇರ್ತೈತಿ. ಅದೇ 2 ತಿಂಗಳಾದಮೇಲೆ ಹೋದ್ವಿ ಅಂದ್ರೆ ಹೊಲ್ದಂದು ಏನೂ ಚಿಂತೆನೇ ಇರೋಂಗಿಲ್ಲ. ಯಾಕಂದ್ರೆ ಹೊಲ್ದಾಗ ಏನು ಪೀಕ ಇರೋಂಗಿಲ್ಲ. ಆರಾಮಾಗಿ ನಿಮ್ಮ ಜೊತೆ ಮಸ್ತ್ ಮಜಾ ಮಾಡ್ಕೊತ ಬರ್ಬೋದು. ನೀವು ಹೇಳ್ದಂಗೆ ಕಾರ್ ತೊಗೊಂಡು ಹೋಗಿ ಮಸ್ತ್ ಮಜಾ ಮಾಡ್ಕೊಂಡು ಬರ್ಬೋದು. ಅದಕ್ಕೆ ಇನ್ನೊಂದು 2 ತಿಂಗಳು ತಡೆದು ಬಿಡ್ರಿ. ಏನಾರ ಮಾತಾಡ್ರಿ ಇಬ್ಬರು. ನೀವಿಬ್ಬರು ನಮ್ಮ ಅಭಿಪ್ರಾಯನ ಒಪ್ಕೋತೀರಿ ಅನ್ನೋ ನಂಬಿಕೆ ನಮ್ಗೈತಿ. ನೀವಿಬ್ಬರು ನಮ್ಮ ತ್ರಾಸು ಏನು ಅನ್ನೋದು ನಿಮಗೆ ಗೊತ್ತೈತಿ. ನೀವು ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡು ನಾವು ಈ ನಿರ್ಧಾರಕ್ಕೆ ಬಂದ್ವಿ. ದಯವಿಟ್ಟು ಈ ನಿರ್ಧಾರನ ಒಪ್ಕೊಳ್ಳೇಬೇಕು. ನೀವು ಒಪ್ಕೋತೀರಲ್ಲ ಇಬ್ಬರು? ಏನೋ ಜೋರು ಮಾತುಕತೆ ನಡೆದೈತಲ್ಲ. ಅದು ಅಮ್ಮ, ಊರಿಗೆ ಹೋಗೋದು ಆಗಿತ್ತಲ್ಲ, ಇವಾಗ ಹೊಲದಾಗ ತರಕಾರಿ ಎಲ್ಲ ಬಂದುಬಿಟ್ಟವು. ಈಗ ನೋಡು, ಮಧ್ಯಾಹ್ನ ಒಂದು ಸ್ವಲ್ಪ ನಾವು ಲೇಟಾಗಿ ಹೋಗಿದ್ದಕ್ಕೆ ಕುರಿಯರ್ ಬಂದು ಆ ಕಡೆ ಟಮಾಟಿ ಹತ್ರ ಎಷ್ಟೊಂದು ಗಿಡನ ಹಾಳು ಮಾಡೋ, ಟಮಾಟಿ ಹಣ್ಣನ್ನು ಹರ್ಕೊಂಡು ಹೋಗ್ಬಿಟ್ಟಾರೆ. ಅದಲ್ಲದೆ ಗಿಡ ಎಲ್ಲ ಹಾಳು ಮಾಡಿಬಿಟ್ಟಾರೆ. ಇನ್ನೇನಾರು ನಾವು ಹೊಲನ 4 ದಿನ ಬಿಟ್ಟು ಹೋದ್ವಿ ಅಂದ್ರೆ ಅದೂ ಗತಿ ಆಗ್ಬಿಡ್ತೈತಿ. ಅದಕ್ಕೆ ಟ್ರಿಪ್ಪನ್ನು ಒಂದು 2 ತಿಂಗಳ ಮುಂದಕ್ಕೆ ಹಾಕೋಣ ಅಂತ ಹೇಳಾಕೊಂತಿದ್ವಿ. ಅಷ್ಟಾಗ ನೀವು ಬಂದ್ವಿ ನೋಡ್ರಿ. ಸವಿತಾ, ಅತ್ತಿಯಮ್ಮ, ಏನು ಮಾಡೋದಣ್ಣ ನಾವೀಗ? ಇವ್ರಿಗೆ ಹೇಳಿದರೆ ಇವರು ಅರ್ಥ ಮಾಡ್ಕೊಳಲ್ಲ. ಅಲ್ಲಿ ನೋಡಿದ್ರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ಹೊಲ್ದಂದು. ಏನು ಮಾಡ್ಬೇಕಣ್ಣ ಈಗ? ಯಮ್ಮ, ನೀನಾರು ಹೇಳ್ಬಿ ಅಮ್ಮ ಅವ್ರಿಗೆ ತಿಳಿಸಿ. ಈ ಹೊಲ್ದಂದು ಪೀಕೆಲ್ಲ ಚಲೋ ಬಂದೈತಿ. ಈ ಟೈಮ್ನಾಗ ನಾವು ಬಿಟ್ಟು ಹೋದ್ರೆ ಹೆಂಗೆ? ಪ್ರತಿ ಸಲ ನೀನೇ ನೋಡ್ತಿದ್ದಿಲ್ಲ, ಹೊಲ್ದಾಗ ಇಷ್ಟು ಕಷ್ಟಪಟ್ಟು ಏನು ಮಾಡಿದ್ರು ನೆಟ್ಟಿಗೆ ತರಕಾರಿನೂ ಬರ್ತಿಲ್ಲಾಗಿತ್ತು, ಕೈಗೆ ₹1 ಹತ್ತತಿಲ್ಲಾಗಿತ್ತು. ಈಗೇನೋ ದೇವ್ರ ದಯೆಯಿಂದ ಏನೋ ಒಂದು ಸ್ವಲ್ಪ ಹೊಲ್ದಾಗ ಪೀಕ್ ಚೆನ್ನಾಗಿ ಬಂದೈತಿ. ಈಗ ನಾವಿದ್ದು ಮುಂದೆ ನಿಂತು ನೋಡ್ಕೊಲಿಲ್ಲ ಅಂದ್ರೆ ಈಗ ಹೆಂಗೆ ಹೇಳ್ಬೇಕು? ಅದು ಅಲ್ಲ, ಈಗ 4 ದಿನದ ಗಟ್ಟಲೆ ಆ ಕಡೆ ಹೋದ್ರೆ ಈ ಹೊಲ್ದಾಗ ನಿಭಾಯಿಸೋರು ಯಾರು? ಅಪ್ಪಗೂ ಹೊಲ್ದಾಗ ಹೋಗೋಕ್ಕಾಗಂಗಿಲ್ಲ, ಪದೇ ಅದನ್ನೆಲ್ಲ ನಿಭಾಯಿಸೋಕ್ಕೂ ಆಗಂಗಿಲ್ಲ. ಈಗ ಬಿಟ್ಟು ಹೋಗೋಕೆ ನಮಗೂ ಮನಸ್ಸಿಲ್ಲ. ಅಲ್ಲಿ ಹೋದ್ಮೇಲೆನೂ ಮನಸ್ಸೆಲ್ಲ ಬರೀ ಈ ಕಡೆ ಹೊಲದ ಕಡೆನೇ ಇರ್ತೈತಿ. ಯಮ್ಮ, ಒಂದು ಸ್ವಲ್ಪ ನೀನಾರು ತಿಳಿಸಿ ಹೇಳ್ಬಿ ಅವರಿಬ್ಬರಿಗೂ. ಅವರಿಬ್ಬರು ಆಗಲೇ ಊರಿಗೆ ಹೋಗೋಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ನೀವೀಗ ಒಮ್ಮೆಗೆ ಬೇಡ ಅಂತಂದಿದ್ದಕ್ಕೆ ಅವರಿಗೆ ಬೇಜಾರಾಗ್ಬಿಟ್ಟೈತೆ ಮತ್ತೀಗ. ಯಮ್ಮ, ಅವರಿಗೆ ಬೇಜಾರು ಮಾಡೋ ಉದ್ದೇಶ ನಮ್ದಿಲ್ಲ. ಆದರೆ ಏನು ಮಾಡಿದ್ವಿ ಅಮ್ಮ, ನಮ್ಮ ಪರಿಸ್ಥಿತಿ ಈಗ ಹಂಗೈತಿ. ಹೊಲ್ದಾಗ ಬಿಟ್ಟು ಹೋಗೋಂಗಿಲ್ಲಲ್ಲ. ಯಮ್ಮ, ನೀನಾರು ಒಂದು ಸ್ವಲ್ಪ ತಿಳಿಸಿ ಹೇಳ್ಬಿ ಅವರಿಗೆ, ಪುಣ್ಯ ಬರ್ತಿದ್ವಿ ನಿನಗೆ. ಅಲ್ಲ, ನಿಮ್ಮ ಮಾತನ್ನ ಕೇಳಲಾರ್ದವ್ರವರು ಇನ್ನು ನನ್ನ ಮಾತನ್ನು ಕೇಳ್ತಾರ? ಹಂಗಲ್ಬಿ ಅಮ್ಮ, ನೀನೋ ಒಂದು ಸ್ವಲ್ಪ ತಿಳಿಸಿ ನೋಡಿ ಹೇಳ್ಬಿ ಅವರಿಗೆ ಬುದ್ಧಿನ. ಮನ್ಯಾಗ ಕೆಲವೊಂದು ಜವಾಬ್ದಾರಿಗೋಸ್ಕರ ಕೆಲವೊಂದನ್ನು ತ್ಯಾಗ ಮಾಡಲೇಬೇಕಾಕೈತಿ. ಬೇಕಾದ್ರೆ ಇನ್ನೂ 2 ತಿಂಗಳು ಬಿಟ್ಟು ಖಂಡಿತ ನಾವು ಕರ್ಕೊಂಡು ಹೋಗ್ತೀವಂತ ಹೇಳ್ಬಿ. ಇದ್ರಾಗ ನಿಮ್ಮದು ತಪ್ಪಂತ ಹೇಳೋಕ್ಕಾಗಲ್ಲ, ಹಂಗೆ ಅವ್ರದ್ದು ತಪ್ಪಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಮದುವೆ ಆಗೈತಿ, ಮದುವೆ ಆದಮೇಲೆ ಅವರಿಗೂ ಗಂಡನ ಕರ್ಕೊಂಡು ಹೊರಗಡೆ ಎಲ್ಲ ಅಡ್ಡಾಡಬೇಕು, ಸುತ್ತಾಡಬೇಕು ಅನ್ನೋ ಆಸೆ ಇದ್ದೇ ಇರ್ತೈತಿ. ಏನು ಮಾಡೋದೀಗ? ಯಮ್ಮ, ನಮಗಂತೂ ಈಗ 2 ತಿಂಗಳು ಎಲ್ಲೂ ಹೋಗೋಕ್ಕಾಗಂಗಿಲ್ಲ ನೋಡ್ಬಿ. ಹೊಲದಾಗ ಕೆಲಸ ಹಂಗದವು, ಹೊಲನ ಬಿಟ್ಟು ಮಾತ್ರ ಹೋಗೋಕ್ಕಾಗಂಗಿಲ್ಲ ಬಿ ನಮಗೀಗ. ಸರಿ ತಗೋಪ್ಪ, ನಾನೊಂದು ಸಲ ಅವರಿಬ್ಬರ ತಲೆ ಮಾತಾಡಿ ನೋಡ್ತೀನಿ. ಒಪ್ಕೊಂಡ್ರೆ ಸರಿ ಹೋತು, ಇಲ್ಲ ಅಂದರೆ
ನೀವ ನಿಮ್ಮ ಹೆಂಡತಿಯರಿಗೆ ಹೇಳಿ ಒಪ್ಪಿಸ್ಬೇಕು ನೋಡಪ್ಪ. ಸರಿ ಭೀಮ, ನೀವು ಒಂದ್ಸಲ ಪ್ರಯತ್ನ ಪಟ್ಟು ನೋಡು. ಆಯಿತು ಸರಿ, ಇಲ್ಲ ಅಂದ್ರೆ ಮತ್ತೆ ನಾವು ಏನಾರು ಮಾತಾಡ್ತೀವಂತ. ಹ್ಞೂ ಸರಿನಪ್ಪ, ಆಯಿತು. ಪಾಪ ಇವಕ್ಕೂ ಬೇಜಾರಾತ ಏನೇನೋ ಆಸೆ ಇಟ್ಕೊಂಡು ಕುಂತಿದ್ವು. ನೋಡೋಣ ಒಂದು ಸಲ ಮಾತಾಡಿ